ಇನ್ಕ್ವಿಲಾಬ್ ಜಿಂದಾಬಾದ್ ಎಂದು ಬ್ರಿಟಿಷರನ್ನ ನಡುಗಿಸಿದ ವೀರ, ತನ್ನನ್ನೇ ಮಾತೃಭೂಮಿಯ ಪಾದಕ್ಕೆ ಅರ್ಪಿಸಿದ ಮಹಾನ್ ವೀರಪುತ್ರ. ಅಂದು ಹಚ್ಚಿದ ಕ್ರಾಂತಿಕಾರಿ ಕಿಚ್ಚು ಇಂದಿಗೂ ಭಾರತೀಯರ ರಕ್ತದಲ್ಲಿದೆ. ಗಲ್ಲಿಗೇರಿದರೂ ಸೋಲದ ಕ್ರಾಂತಿಕಾರಿ ಭಗತ್ ಸಿಂಗ್ ಸಾಹಸ ಗಾಥೆ. ಸ್ವಾತಂತ್ರ್ಯ ವೀರ ಸೇನಾನಿಗೆ ಅಶ್ವವೇಗ ಸಲಾಂ. ಇದೇ ಹೊತ್ತಿನ ಸ್ಪೆಷಲ್ ಎಪಿಸೋಡ್. ಸಮರವೀರ ಭಗತ್ ಸಿಂಗ್, ಸ್ವಾತಂತ್ರ್ಯದ ಸೇನಾನಿಗೆ ಅಶ್ವವೇಗ ಸಲಾಂ. ನಾನು ವನಿತಾ. ಕೇವಲ 23 ವರ್ಷದ ಯುವಕ, ಕಣ್ಣಿನಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲ್ಲಾಡಿಸುವಂತಹ ಕ್ರಾಂತಿಕಾರಿ ಕಿಚ್ಚು, ಬಾಯಲ್ಲಿ ಒಂದೇ ಜಯಘೋಷ, ಇನ್ಕ್ವಿಲಾಬ್ ಜಿಂದಾಬಾದ್. ಹೌದು, ತನ್ನ ಮಾತೃಭೂಮಿಯ ಸ್ವಾತಂತ್ರ್ಯಕ್ಕಾಗಿ ನೇಣುಗಂಬವನ್ನೇ ನಗುತ್ತಾ ಚುಂಬಿಸಿದ ಮಹಾನ್ ಚೇತನ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದ ಪುಟಗಳಲ್ಲಿ ಭಗತ್ ಸಿಂಗ್ ಹೆಸರು ಇಲ್ಲದೆ ಇದ್ರೆ ಆ ಇತಿಹಾಸ ಕಂಪ್ಲೀಟ್ ಆಗೋದೇ ಇಲ್ಲ. ಜಲಿಯನ್ ವಾಲಾಬಾಗ್ನಲ್ಲಿ ನಡೆದ ಮಾರಣ ಹೋಮ ಭಗತ್ ಸಿಂಗ್ನನ್ನ ಕ್ರಾಂತಿಕಾರಿಯನ್ನಾಗಿ ಮಾಡಿತು. ರಕ್ತ ಸಿಕ್ತವಾಗಿದ್ದ ಜಲಿಯನ್ ವಾಲಾಬಾಗ್ನ ಆ ಮಣ್ಣನ್ನ ಸೀಸೆಯೊಂದರಲ್ಲಿ ಇಟ್ಟುಕೊಂಡು ಭಗತ್ ಸಿಂಗ್ ಬ್ರಿಟಿಷರ ವಿರುದ್ಧ ರಣಕಹಳೆ ಮೊಳಗಿಸುವುದಕ್ಕೆ ಅಂದೇ ಸಂಕಲ್ಪ ಮಾಡಿದ್ದನು. ಭಾರತ ಮಾತೆಯ ಹೆಮ್ಮೆಯ ಪುತ್ರ ಭಗತ್ ಸಿಂಗ್, ಆತನ ಧೈರ್ಯ, ಶೌರ್ಯ, ಸಾಹಸ ಇಂದಿಗೂ ಯುವ ಜನತೆಗೆ ಪ್ರೇರಣೆ. ಇವತ್ತು ನಾವು ನೀವೆಲ್ಲ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದ್ದೇವೆ. ಆ ಪ್ರಯುಕ್ತ ನಮ್ಮ ವಿಶೇಷ ಎಪಿಸೋಡ್ ಮೂಲಕ ಅಶ್ವವೇಗ ವಾಹಿನಿ ಸ್ವಾತಂತ್ರ್ಯ ಸೇನಾನಿ ಭಗತ್ ಸಿಂಗ್ ರವರಿಗೆ ಮಹಾ ನಮನವನ್ನ ಸಲ್ಲಿಸುತ್ತಿದೆ. ಇನ್ಕ್ವಿಲಾಬ್ ಜಿಂದಾಬಾದ್ ಎಂದು ಬ್ರಿಟಿಷರನ್ನ ನಡುಗಿಸಿದ್ದ ವೀರ, ತನ್ನನ್ನೇ ಮಾತೃಭೂಮಿಯ ಪಾದಕ್ಕೆ ಅರ್ಪಿಸಿದ ಮಹಾನ್ ವೀರಪುತ್ರ. ಅಂದು ಹಚ್ಚಿದ ಕ್ರಾಂತಿಕಾರಿ ಕಿಚ್ಚು ಇಂದಿಗೂ ಭಾರತೀಯರ ರಕ್ತದಲ್ಲಿದೆ. ಗಲ್ಲಿಗೇರಿಸಿದರೂ ಸೋಲದ ಕ್ರಾಂತಿಕಾರಿ ಭಗತ್ ಸಿಂಗ್ ಸಾಹಸಗಾಥೆ. ಸ್ವಾತಂತ್ರ್ಯ ವೀರ ಸೇನಾನಿಗೆ ಅಶ್ವವೇಗ ಸಲಾಂ. ಇದು ಭಾರತಾಂಬೆಯ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ವೀರಪುತ್ರನ ಕಥೆ. ಬ್ರಿಟಿಷರ ಎದೆ ನಡುಗಿಸಿದ್ದ ಕ್ರಾಂತಿಕಾರಿ ಹೋರಾಟಗಾರನ ವೀರಗಾಥೆ. ಇನ್ಕ್ವಿಲಾಬ್ ಜಿಂದಾಬಾದ್, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಎಂಬ ಉದ್ಘೋಷಗಳನ್ನ ಕೂಗುತ್ತಾ ತಾಯಿ ಭಾರತಾಂಬೆಗೆ ತನ್ನ ಜೀವವನ್ನೇ ಸಮರ್ಪಿಸಿದ ಸುಪುತ್ರನ ರೋಚಕ ಕಥೆ. ನಮ್ಮ ದೇಶಕ್ಕೆ ಸುಮ್ಮನೆ ಸ್ವಾತಂತ್ರ್ಯ ಸಿಕ್ಕಿದ್ದಲ್ಲ, ಅದರ ಹಿಂದೆ ತ್ಯಾಗ, ಬಲಿದಾನ, ಹಿಂಸೆ, ಕ್ರಾಂತಿಯ ಹೋರಾಟಗಳು ನಡೆದಿರುವ ಫಲವಾಗಿ ಇಂದು ನಾವೆಲ್ಲರೂ ಸ್ವತಂತ್ರರಾಗಿದ್ದೇವೆ. ಬ್ರಿಟಿಷರನ್ನ ಓಡಿಸಲು ಅವರು ಮಾಡಿರುವ ಹೋರಾಟ, ಕೂಗಿದ ಘೋಷಣೆಗಳು ವ್ಯರ್ಥವಾಗಲೇ ಇಲ್ಲ. ಅಂತವರಲ್ಲಿ ಒಬ್ಬ ಭಗತ್ ಸಿಂಗ್. ಭಗತ್ ಸಿಂಗ್, ಹೌದು, ಈತ ಅಪ್ರತಿಮ ದೇಶ ಪ್ರೇಮಿ, ಯುವ ಮನಸ್ಸುಗಳನ್ನ ಗೆದ್ದ ಕೆಚ್ಚದೆಯ ಸ್ವಾತಂತ್ರ್ಯ ಹೋರಾಟಗಾರ. ಬ್ರಿಟಿಷರ ನೇಣಿಗೆ ನಗುತ್ತಲೇ ಕೊರಳೊಡ್ಡಿದ ಭಾರತದ ಮಹಾನ್ ಕ್ರಾಂತಿಕಾರಿ. ಭತ್ತದ ಬದಲು ಬಂದೂಕು ನೆಡಬೇಕು ಎನ್ನುತ್ತಿದ್ದ ಭಗತ್ ಸಿಂಗ್ ಯುವಕರಲ್ಲಿ ಕ್ರಾಂತಿಯ ಕಿಡಿ ಹೊತ್ತಿಸಿದ್ದರು. ಬ್ರಿಟಿಷರ ಎದೆ ನಡುಗಿಸಿದ ಕ್ರಾಂತಿಕಾರಿ, ಮಹಾನ್ ದೇಶಭಕ್ತ, ಸ್ವಾತಂತ್ರ್ಯ ಹೋರಾಟಗಾರ. ಬ್ರಿಟಿಷರ ಕಪಿಮುಷ್ಟಿಯಿಂದ ದೇಶವನ್ನ ಮುಕ್ತಿಗೊಳಿಸಲು ಕ್ರಾಂತಿಕಾರಿ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡಿದ್ದ ಈ ಯುವಕ ಭಗತ್ ಸಿಂಗ್ ಕೋಟಿ ಯುವಕರಿಗೆ ದಾರಿದೀಪ. ಕೇವಲ 23 ವಯಸ್ಸಿನಲ್ಲಿಯೇ ದೇಶಕ್ಕಾಗಿ ಹುತಾತ್ಮರಾದರು.
ಭಗತ್ ಸಿಂಗ್ ಕೇವಲ ಬಂದೂಕು ಹಿಡಿದ ಕ್ರಾಂತಿಕಾರಿಯಾಗಿರಲಿಲ್ಲ. ಅವರು ಅಪಾರವಾದ ಜ್ಞಾನ ಹೊಂದಿದ್ದರು. ಲಾಹೋರ್ನ ನ್ಯಾಷನಲ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಅವರು ಕಾರ್ಲ್ ಮಾರ್ಕ್ಸ್, ಲೆನಿನ್ ಅವರ ವೈಚಾರಿಕ ಬರಹಗಳನ್ನು ಆಳವಾಗಿ ಅಭ್ಯಾಸ ಮಾಡಿದರು. ಇಂಥ ಸಾಮಾನ್ಯ ಯುವಕ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರನಾಗಿದ್ದು ಹೇಗೆ ನೋಡೋಣ ಬನ್ನಿ. ಮಹಾತ್ಮ ಗಾಂಧಿಯವರ ಅಹಿಂಸಾವಾದದ ಬಗ್ಗೆ ಭಗತ್ ಸಿಂಗ್ಗೆ ಹೆಚ್ಚು ನಂಬಿಕೆ ಇರಲಿಲ್ಲ. ಇನ್ಕ್ವಿಲಾಬ್ ಜಿಂದಾಬಾದ್, ಕ್ರಾಂತಿ ಚಿರಾಯುವಾಗಲಿ ಎಂಬ ಘೋಷಣೆ ಹುಟ್ಟುಹಾಕಿದ್ದೆ ಭಗತ್ ಸಿಂಗ್. ಇದು ಅಂತಿಮವಾಗಿ ಭಾರತದ ಶಸ್ತ್ರಾಸ್ತ್ರ ಹೋರಾಟದ ಘೋಷಣೆಯಾಗಿ ಬದಲಾಯಿತು. ಭಗತ್ ಸಿಂಗ್ ತಮ್ಮ ಕುಟುಂಬದ ಪರಂಪರೆಯನ್ನ ಪಾಲಿಸುತ್ತಾ ತಾನು ಸಾಯುವವರೆಗೂ ದೇಶಭಕ್ತಿಯನ್ನ ಉಳಿಸಿಕೊಂಡಿದ್ದಂಥವನು. ಕೆಲವರದ್ದು ಅಹಿಂಸಾ ಮಾರ್ಗವಾಗಿತ್ತು, ಇನ್ನು ಕೆಲವರದ್ದು ಕ್ರಾಂತಿಕಾರಿ ಮನೋಭಾವವಾಗಿತ್ತು. ಅವರಲ್ಲಿ ಭಗತ್ ಸಿಂಗ್ದು ಕ್ರಾಂತಿಕಾರಿ ಚಿಂತನೆಗಳಾಗಿದ್ದವು. ಬ್ರಿಟಿಷರ ದಬ್ಬಾಳಿಕೆಯಿಂದ ನಾವು ಭಾರತೀಯರು ಗುಲಾಮರಂತೆ ಬದುಕಬಾರದು ಎಂದು ಧ್ವನಿ ಎತ್ತಿದವರು. ಬ್ರಿಟಿಷರಿಂದ ರಕ್ತಪಾತ, ಲೂಟಿ, ಮಹಿಳೆಯರ ಮೇಲೆ ಅತ್ಯಾಚಾರ, ಸಾಮಾನ್ಯ ಜನರನ್ನ ಕ್ರೂರವಾಗಿ ಕೊಲ್ಲಲಾಗ್ತಾ ಇತ್ತು. ಇಂಥವರ ಕಪಿಮುಷ್ಟಿಯಿಂದ ಬಿಡಿಸಿಕೊಳ್ಳಲು ಭಗತ್ ಸಿಂಗ್ ಸಂಕಲ್ಪ ತೊಟ್ಟಿದ್ದರು. ಗಾಂಧೀಜಿ ಮತ್ತು ಅವರ ಅನುಯಾಯಿಗಳದ್ದು ಅಹಿಂಸಾ ಮಾರ್ಗವಾಗಿದ್ದರೆ ಭಗತ್ ಸಿಂಗ್ರಂತಹ ಯುವಕರದ್ದು ಕ್ರಾಂತಿಕಾರಿ ಹೋರಾಟಗಳಿಂದ ಕೂಡಿತ್ತು. ಭಗತ್ ಸಿಂಗ್ ಒಬ್ಬ ಕ್ರಾಂತಿಕಾರಿ ಮಾತ್ರವಲ್ಲ, ಆತ ಒಳ್ಳೆಯ ವಿದ್ಯಾವಂತ, ಮಾತುಗಾರ, ಒಳ್ಳೆಯ ಬರಹಗಾರನಾಗಿದ್ದ. ಬ್ರಿಟಿಷರ ಕಪಿಮುಷ್ಟಿಯಿಂದ ದೇಶವನ್ನ ರಕ್ಷಿಸೋದಕ್ಕೆ ಭಗತ್ ಸಿಂಗ್ ಆಯುಧಗಳನ್ನ ಆಯ್ಕೆ ಮಾಡಿಕೊಂಡಿದ್ದ. ಅಮರ ಸೇನಾನಿಯಾದ ಭಗತ್ ಸಿಂಗ್ ಭಾರತ ಮಾತೆಯ ಸುಪುತ್ರನಾಗಿದ್ದ. ತನ್ನ ತ್ಯಾಗ, ಹೋರಾಟ ಮತ್ತು ಆದರ್ಶಗಳ ಕಥೆಯೇ ನಮ್ಮ ಭಾರತೀಯರಿಗೆ ಸದಾ ಸ್ಫೂರ್ತಿ. 23ರ ತರುಣ ಭಗತ್ ಸಿಂಗ್ ತಮ್ಮ ನಡೆಗಳಿಂದ ಬ್ರಿಟಿಷರ ದುಸ್ವಪ್ನವಾಗಿ ಕಾಡುತ್ತಿದ್ದ. ಭಗತ್ ಸಿಂಗ್ ಈ ಹೆಸರು ಕೇಳುತ್ತಿದ್ದಂತೆ ಯುವಕರ ರಕ್ತ ಕುದಿಯುತ್ತೆ. ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದ ರೀತಿ ಇಂದಿನ ಯುವಕರಿಗೆ ಆದರ್ಶ. ಅವರ ಹೋರಾಟ ಇಂದಿನ ಪೀಳಿಗೆಗೆ ಸ್ಫೂರ್ತಿ. ಗುಲಾಮಗಿರಿಯ ಸರಪಳಿಯಿಂದ ಒಡೆದು ಹಾಕಿದ ಕೀರ್ತಿ ಭಗತ್ ಸಿಂಗ್ ಅವರಿಗೆ ಸಲ್ಲುತ್ತೆ. ಸಾಯುವ ಕೊನೆಯ ಕ್ಷಣದವರೆಗೂ ಈತನ ಕಣ್ಣಲ್ಲಿ ದೇಶ ಪ್ರೇಮವು ಕುತ್ತಿತ್ತು. ನೇಣುಗಂಬವನ್ನ ನೋಡಿದ್ರೆ ಎಲ್ಲರಿಗೂ ಭಯ, ನಡುಕ ಹುಟ್ಟುತ್ತೆ. ಆದ್ರೆ ಭಗತ್ ಸಿಂಗ್ ಮಾತ್ರ ನಗುತ್ತಿದ್ದ. ಆತನನ್ನ ನೋಡಿ ನೇಣುಗಂಬವೇ ಆಶ್ಚರ್ಯಪಟ್ಟಿತ್ತು. ಈತನನ್ನ ನೋಡಿದರೆ ಸಾವು ಕೂಡ ಹಿಂಜರಿಯುತ್ತಿತ್ತು. ಬ್ರಿಟಿಷರ ಎದೆಗೆ ಗುಂಡಿಕ್ಕಿದ ಮಹಾನ್ ಧೈರ್ಯವಂತ. ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಭಾರತದ ಕ್ರಾಂತಿಕಾರಿ ನಾಯಕ ಯಾರು ಎಂದು ಕೇಳಿದರೆ ತಕ್ಷಣ ಅವರ ಬಾಯಿಂದ ಬರುವ ಹೆಸರು ಕೆಚ್ಚೆದೆಯ ಹೋರಾಟಗಾರ ಭಗತ್ ಸಿಂಗ್. ಈತನ ಜೀವನವೇ ಒಂದು ಕ್ರಾಂತಿ. ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡುಗಿಸಿದ ಯುವಕ ಯಾರಾದರೂ ಇದ್ರೆ ಅದು ಭಗತ್ ಸಿಂಗ್ ಮಾತ್ರ. ಭಯ ಈತನ ಬ್ಲಡ್ನಲ್ಲೇ ಇರಲಿಲ್ಲ. ಒಬ್ಬನನ್ನು ಕೊಲ್ಲುವುದು ಸುಲಭ, ಆದರೆ ಆತನ ಚಿಂತೆಗಳನ್ನಲ್ಲ ಎಂದವನು ಇದೇ ಭಗತ್ ಸಿಂಗ್. ನಾವು ಸತ್ತರೂ ನಮ್ಮ ಚಿಂತನೆಗಳು ಇನ್ನೊಬ್ಬರ ಮನಸ್ಸಿನಲ್ಲಿ ಹಾಗೆ ಉಳಿಯುತ್ತವೆ ಎಂದು ಬಲವಾಗಿ ನಂಬಿದ್ದರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಅನೇಕರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದರು. ಆದರೆ ಭಗತ್ ಸಿಂಗ್ ಮಾತ್ರ ಎಂದೆಂದಿಗೂ ನಮ್ಮ ನೆನಪಿನಲ್ಲಿ ಉಳಿದುಕೊಳ್ಳುತ್ತಾರೆ. ಬ್ರಿಟಿಷರ ದುರಾಡಳಿತದಿಂದ ಸೋತು ಸೊರಗಿ ಹೋಗಿದ್ದ ಭಾರತೀಯರಿಗೆ ಭಗತ್ ಸಿಂಗ್ ಒಂದು ಭರವಸೆಯ ಬೆಳಕಾಗಿದ್ರು. ಈತನ ಚಿಂತನೆಗಳಿಗೆ ಮನಸೋತ ಅದೆಷ್ಟೋ ಯುವಕರು ಸಮರಕ್ಕೆ ಸಿದ್ಧರಾದರು. ಸ್ವಾತಂತ್ರ್ಯ ಸಂಗ್ರಾಮವನ್ನ ಹೊಸದೊಂದು ದಿಕ್ಕಿಗೆ ತೆಗೆದುಕೊಂಡು ಹೋಗಿದ್ದು ಇದೇ ಯುವ ನಾಯಕ ಭಗತ್ ಸಿಂಗ್. ಮುಂದೇನಾಯಿತು ನೋಡೋಣ ಬನ್ನಿ.
ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೊಸ ರೂಪ ಕೊಟ್ಟಿದ್ದೆ ಭಗತ್ ಸಿಂಗ್. ಬಾಲ್ಯದಿಂದಲೇ ದೇಶಭಕ್ತಿಯ ಕಿಚ್ಚನ್ನ ಹೊತ್ತಿದ್ದ ಭಗತ್ ಸಿಂಗ್. ಬ್ರಿಟಿಷರ ವಿರುದ್ಧ ಭಗತ್ ಸಶಸ್ತ್ರ ಸಮರ ಸಾರಿದ್ದು ಹೇಗೆ ಗೊತ್ತಾ? ಭಗತ್ ಸಿಂಗ್ ಅವರ ಹೋರಾಟದ ಚಿಂತನೆಗಳು ದೇಶದ ಯುವಕರ ದಿಕ್ಕನ್ನೇ ಬದಲಿಸಿದ್ದವು. ಬಿಳಿಯರ ದಬ್ಬಾಳಿಕೆಯಿಂದ ನಲುಗುತ್ತಿರೋ ಭಾರತ ಮಾತೆಯನ್ನ ರಕ್ಷಿಸೋದಕ್ಕೆ ಭಗತ್ ಸಿಂಗ್ ಯುದ್ಧ ರಂಗಕ್ಕೆ ಧುಮುಕಿದನು. ದೇಶವೇ ಮೊದಲು, ಪ್ರಾಣ ಆನಂತರ ಎಂದು ಯುವ ಜನತೆಯಲ್ಲಿ ಕಿಚ್ಚೆಬ್ಬಿಸಿದ್ದ ಯುವ ನಾಯಕ. ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಚರಿತ್ರೆಯಲ್ಲಿ ಭಗತ್ ಸಿಂಗ್ ಹೆಸರು ಎಂದೆಂದಿಗೂ ಉಳಿಯುತ್ತೆ. ತನ್ನ ಧೈರ್ಯದಿಂದಲೇ ಬ್ರಿಟಿಷರ ಎದೆ ನಡುಗಿಸಿದ ಕ್ರಾಂತಿಕಾರಿ ನಾಯಕ. ಭಾರತೀಯರ ವೀರಪುತ್ರನಾಗಿ ಜನಿಸಿದ್ದೇ ನಮ್ಮೆಲ್ಲರ ಸೌಭಾಗ್ಯ. 1907 ಸೆಪ್ಟೆಂಬರ್ 28ರಂದು ಇಂದಿನ ಪಾಕಿಸ್ತಾನದ ಪಂಜಾಬ್ ಪ್ರಾಂತದ ಫೈಸಲಾಬಾದ್ ಜಿಲ್ಲೆಯ ಬಾಂಗಾ ಗ್ರಾಮದಲ್ಲಿ ಭಗತ್ ಸಿಂಗ್ ಜನಿಸಿದರು. ತಂದೆ ಕಿಶನ್ ಸಿಂಗ್, ತಾಯಿ ವಿದ್ಯಾವತಿ. ವಿಶೇಷ ಅಂದ್ರೆ ಇವರ ಕುಟುಂಬದ ಎಲ್ಲರೂ ಕೂಡ ದೇಶಭಕ್ತರಾಗಿದ್ದರು. ಭಗತ್ ಸಿಂಗ್ ದೇಶ ಪ್ರೇಮದ ಹಿನ್ನೆಲೆಯಿಂದ ಬಂದಿದ್ದನು. ದೇಶಕ್ಕಾಗಿಯೇ ತಮ್ಮ ಪ್ರಾಣವನ್ನ ತ್ಯಾಗ ಮಾಡುವುದಕ್ಕೆ ಸಿದ್ಧರಿದ್ದರು ಆ ಕುಟುಂಬ. ಕ್ರಾಂತಿಕಾರಿ ಕುಟುಂಬದಲ್ಲಿ ಜನಿಸಿದ ಭಗತ್ ಸಿಂಗ್ ಹುಟ್ಟುತ್ತಲೇ ದೇಶ ಪ್ರೇಮದ ಕಿಚ್ಚು ಮೊಳಕೆಯೊಡೆದಿತ್ತು. 1919ರಲ್ಲಿ ನಡೆದ ಜಲಿಯನ್ ವಾಲಾಬಾಗ್ ದುರಂತ ಭಗತ್ ಸಿಂಗ್ರನ್ನ ರೊಚ್ಚಿಗೆಬ್ಬಿಸಿತ್ತು. ಆ ಘಟನೆ ಭಗತ್ ಸಿಂಗ್ನನ್ನ ಒಬ್ಬ ಅಪ್ರತಿಮ ಹೋರಾಟಗಾರನಾಗಿ ರೂಪಿಸಿತ್ತು. ಇದಾದ ಬಳಿಕ ದೇಶದಲ್ಲಿ ಹಲವಾರು ಬದಲಾವಣೆಗಳಾಗಿದ್ದವು. ಬ್ರಿಟಿಷರಿಗೆ ಹಲವು ರೀತಿಯಲ್ಲಿ ಬಿಸಿ ಮುಟ್ಟಿಸಲಾಯಿತು. ಅವರ ಪಾಲಿಗೆ ನಮ್ಮ ದೇಶದ ಕ್ರಾಂತಿಕಾರಿಗಳು ಸಿಂಹ ಸ್ವಪ್ನವಾಗಿ ಕಾಡುತ್ತಾ ಬಂದರು. ಅವರಲ್ಲಿ ಮೊದಲ ವ್ಯಕ್ತಿಯೇ ಭಗತ್ ಸಿಂಗ್. ಭಗತ್ ಸಿಂಗ್ ಕೇವಲ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಡಲಿಲ್ಲ, ಬದಲಾಗಿ ದೇಶದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನ ತರುವುದಕ್ಕೆ ಹಗಲು ರಾತ್ರಿ ಶ್ರಮಿಸಿದ್ದನು. ಕ್ರಾಂತಿಯಿಂದ ಮಾತ್ರ ಸಮಾಜದಲ್ಲಿ ಬದಲಾವಣೆ ಸಾಧ್ಯ ಎಂದು ಭಗತ್ ಸಿಂಗ್ ಬಲವಾಗಿ ನಂಬಿದ್ದನು. ಭಗತ್ ಸಿಂಗ್ ಹೋರಾಟಕ್ಕೆ ಧುಮುಕಲು ಕಾರಣ ಆತನ ಚಿಕ್ಕಪ್ಪ ಅಜಿತ್ ಸಿಂಗ್. ಮುಂದೇನಾಯ್ತು ನೋಡೋಣ ಬನ್ನಿ. ಭಗತ್ ಸಿಂಗ್ ಎಷ್ಟು ಕ್ರಾಂತಿಕಾರಿಯಾಗಿದ್ದನೋ ಅಷ್ಟೇ ಬುದ್ಧಿವಂತನೂ ಆಗಿದ್ದನು. ಅಷ್ಟು ಮಾತ್ರವಲ್ಲ, ಹಲವು ಭಾಷೆಗಳಲ್ಲಿ ಜ್ಞಾನ ಹೊಂದಿದ್ದ. ಹಿಂದಿ, ಪಂಜಾಬಿ, ಉರ್ದು, ಬಂಗಾಳಿ ಮತ್ತು ಇಂಗ್ಲಿಷ್ ಭಾಷೆಗಳು ಗೊತ್ತಿತ್ತು. ಆಗ ಭಾರತಾಂಬೆಗೆ ಆಗುತ್ತಿದ್ದ ಅನ್ಯಾಯದ ಬಗ್ಗೆ ಭಗತ್ ಸಿಂಗ್ ತನ್ನ ಬರವಣಿಗೆಗಳ ಮೂಲಕವೇ ನೋವು ವ್ಯಕ್ತಪಡಿಸುತ್ತಿದ್ದ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಭಗತ್ ಸಿಂಗ್ನನ್ನ ನಿದ್ದೆಗೆಡಿಸಿತ್ತು. ತನ್ನ 12ನೇ ವಯಸ್ಸಿಗೆ ಅಲ್ಲಿಗೆ ಭೇಟಿ ನೀಡಿದ್ದನು. ಅದಾದ ಬಳಿಕ ತಮ್ಮ 14ನೇ ವಯಸ್ಸಿನಲ್ಲಿ ತಮ್ಮ ಶಾಲೆಯಲ್ಲಿ ಪ್ರತಿಭಟನಾಕಾರರಲ್ಲಿ ಒಬ್ಬರಾಗಿ ಪ್ರತಿಭಟಿಸಿದ್ದನು. ಮನೆಯಲ್ಲಿ ಮದುವೆಗೆ ಒತ್ತಾಯ ಶುರುವಾದಾಗ ಅದನ್ನ ತಿರಸ್ಕಾರ ಮಾಡಿ 1924ರಲ್ಲಿ ಮನೆ ಬಿಟ್ಟು ಕಾನ್ಪುರಕ್ಕೆ ಬಂದನು. ಇಲ್ಲಿ ಚಂದ್ರಶೇಖರ್ ಆಜಾದ್, BK ದತ್, JC ಚಟರ್ಜಿರಂತಹ ಹೋರಾಟಗಾರರ ಸಂಪರ್ಕ ಸಿಕ್ಕಿತು. ಮಹಾತ್ಮ ಗಾಂಧಿಯವರ ಬಗ್ಗೆ ಅಪಾರ ಗೌರವವಿದ್ದರೂ ಸಹ ಅವರ ದಾರಿಯ ಬಗ್ಗೆ ಭಗತ್ ಸಿಂಗ್ಗೆ ಹೆಚ್ಚು ನಂಬಿಕೆ ಇರಲಿಲ್ಲ.
1928 ಭಗತ್ ಸಿಂಗ್ ನೇತೃತ್ವದಲ್ಲಿ ಸೈಮನ್ ಸಮಿತಿ ವಿರೋಧಿ ಚಳುವಳಿ ಹುಟ್ಟಿಕೊಂಡಿತ್ತು. ಕೆಲವೇ ದಿನಗಳಲ್ಲಿ ಆ ಚಳವಳಿ ದೇಶಾದ್ಯಂತ ಹಬ್ಬಿತು. ಇದರ ಭಾಗವಾಗಿ 1928 ಅಕ್ಟೋಬರ್ 30ರಂದು ಲಾಲಾ ಲಜಪತ್ ರಾಯ್ ಲಾಹೋರ್ನಲ್ಲಿ ಅತಿ ದೊಡ್ಡ ಪ್ರತಿಭಟನಾ ಚಳುವಳಿ ಹಮ್ಮಿಕೊಂಡಿದ್ದರು. ಇದಕ್ಕೆ ಪ್ರತಿಯಾಗಿ ಪ್ರತಿಭಟನೆಯನ್ನ ಹತ್ತಿಕ್ಕಲು ಮುಂದಾಗಿದ್ದ ಬ್ರಿಟಿಷ್ ಅಧಿಕಾರಿ ಜೆ.ಎಸ್. ಕಾಟ್ ಸೇರಿ ಹಲವು ಅಧಿಕಾರಿಗಳು ಮತ್ತು ಪೊಲೀಸರು ಲಾಲಾ ಲಜಪತ್ ರಾಯ್ರನ್ನ ಮನಸೋ ಇಚ್ಛೆಯಂತೆ ಥಳಿಸಿದ್ದರು. ಪೊಲೀಸ್ ದಾಳಿಯಲ್ಲಿ ಲಜಪತ್ ರಾಯ್ ಅವರ ತಲೆಗೆ ತೀವ್ರ ಪೆಟ್ಟು ಬಿದ್ದಿತ್ತು. ಇದು ಯುವ ಕ್ರಾಂತಿಕಾರಿಗಳು ರೊಚ್ಚಿಗೀಳೋ ತರ ಮಾಡಿತ್ತು. ಇಡೀ ದೇಶ ಬ್ರಿಟಿಷರ ವಿರುದ್ಧ ಕಿಡಿಕಾರ್ತಾ ಇತ್ತು. ಬ್ರಿಟಿಷರು ಭಾರತೀಯರ ಮೇಲೆ ಇನ್ನು ಮುಂದೆ ಲಾಠಿ ಬೀಸಲು ಭಯಪಡಬೇಕು ಅಂತ ಭಗತ್ ಸಿಂಗ್ ಒಂದು ವ್ಯೂಹವನ್ನ ರಚಿಸಿದ್ದರು. ರಾಜ್ಗುರು ಚಂದ್ರಶೇಖರ್ ಆಜಾದ್ ಮತ್ತು ಸುಖದೇವ್ ಅವರು ಲಾಲಾ ಲಜಪತ್ ರಾಯ್ ಅವರ ಮೇಲೆ ಹಲ್ಲೆ ಮಾಡಿದ್ದ ಜೆ.ಪಿ. ಸ್ಕೂಟ್ ಅವರ ತಲೆಗೆ ಗುಂಡು ಹಾರಿಸಿ ಕೊಂದೇ ಬಿಟ್ಟರು. ಬ್ರಿಟಿಷ್ ಅಧಿಕಾರಿಯನ್ನು ಕೊಂದ ಕೆಲವೇ ತಿಂಗಳುಗಳಲ್ಲಿ ಬಾಂಬ್ ದಾಳಿಗೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದರು. ನಂತರ ಏನಾಯಿತು? ಹೌದು, ಹಿರಿಯ ಹೋರಾಟಗಾರರಾದ ಲಾಲಾ ಲಜಪತ್ ರಾಯ್ ಅವರ ಒಂದೇ ಒಂದು ಮಾತು ಭಗತ್ ಸಿಂಗ್ ರಂತಹ ಯುವಕರನ್ನ ಹುಚ್ಚೆಬ್ಬಿಸಿತ್ತು. ಏನು ಆ ಮಾತು? ಬ್ರಿಟಿಷ್ ಅಧಿಕಾರಿಯನ್ನ ಗುಂಡಿಕ್ಕಿ ಕೊಂದ ಕೆಲವೇ ತಿಂಗಳುಗಳಲ್ಲಿ ಸೆಂಟ್ರಲ್ ಅಸೆಂಬ್ಲಿ ಮೇಲೆ ಬಾಂಬ್ ಎಸೆಯುವುದಕ್ಕೆ ನಿರ್ಧರಿಸಿದ್ದರು. ಮುಂದೇನಾಯಿತು ನೋಡೋಣ ಈ ರಿಪೋರ್ಟ್ನಲ್ಲಿ. ಭಗತ್ ಸಿಂಗ್ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಿದ್ದು ಯಾಕೆ? ಬ್ರಿಟಿಷರ ಹಿಂಸೆಗೆ ತಕ್ಕ ಪಾಠ ಕಲಿಸಿದ್ದು ಹೇಗೆ ಗೊತ್ತಾ? ಲಾಹೋರ್ ಜೈಲಿನಲ್ಲಿ ಅಂದು ನಡೆದಿದ್ದೇನು ಗೊತ್ತಾ? ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳಿಂದ ಹಲ್ಲೆಗೆ ಒಳಗಾಗಿದ್ದ ಲಾಲಾ ಲಜಪತ್ ರಾಯ್ ಸಾವನ್ನಪ್ಪಿದ್ದರು. ತಮ್ಮ ನಾಯಕನನ್ನ ಕಳೆದುಕೊಂಡ ಭಗತ್ ಸಿಂಗ್ ಅಂಡ್ ಟೀಮ್ ಲಾಲಾ ಲಜಪತ್ ರಾಯ್ ಅವರ ಸಾವನ್ನ ಜೀರ್ಣಿಸಿಕೊಳ್ಳಲು ಆಗಲೇ ಇಲ್ಲ. ಡಿಸೆಂಬರ್ 17, 1928 ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಜಗುರು ಸುಖದೇವ್ ಸೇರಿ ಬ್ರಿಟಿಷ್ ಅಧಿಕಾರಿ ಸ್ಯಾಂಡರ್ಸ್ನನ್ನು ಕೊನೆಗಾಣಿಸಲು ಅಂದೇ ಡಿಸೈಡ್ ಮಾಡಿದ್ದರು. ಲಾಹೋರಿನ DAV ಕಾಲೇಜಿನ ಆವರಣದಲ್ಲಿ ಸ್ಯಾಂಡರ್ಸ್ ಎನ್ನಿದಂತೆ ಮೋಟಾರು ಬೈಕಿನಲ್ಲಿ ಬಂದಿಳಿದರು. ರಾಜ್ಗುರು ರಿವಾಲ್ವರ್ನಿಂದ ಗುಂಡು ಹಾರಿಸಿದ ಕೂಡಲೇ ಭಗತ್ ತನ್ನ ಬಳಿ ಇದ್ದ ಪಿಸ್ತೂಲ್ನಿಂದ ಸ್ಯಾಂಡರ್ಸ್ ತಲೆಗೆ ಗುಂಡು ಹಾರಿಸಿದನು. ಗುರಿ ತಪ್ಪಲಿಲ್ಲ. ಕ್ಷಣದಲ್ಲೇ ಸ್ಯಾಂಡರ್ಸ್ ರಕ್ತದ ಮಡುವಿನಲ್ಲಿ ಸತ್ತು ಬಿದ್ದಿದ್ದ. ಇದು ಕ್ರಾಂತಿಕಾರಿಗಳ ಸೇನೆಯ ಮೊದಲ ಗೆಲುವಾಗಿತ್ತು. ಈ ನಡುವೆ ಹಲವಾರು ಯೋಜನೆಗಳನ್ನು ಸಹ ರೂಪಿಸುತ್ತಿದ್ದರು. ಅದರಲ್ಲೊಂದು ಬಾಂಬ್ ದಾಳಿ. ಇದಕ್ಕಾಗಿ ಪೊಲೀಸರ ಕಣ್ಣು ತಪ್ಪಿಸಿ ವೇಷ ಮರೆಸಿಕೊಂಡು ಓಡಾಡುತ್ತಿದ್ದರು. ಏಪ್ರಿಲ್ 8, 1929 ಸೆಂಟ್ರಲ್ ಅಸೆಂಬ್ಲಿ ಹಾಲ್ನಲ್ಲಿ ಅಧಿವೇಶನ ನಡೆಯುತ್ತಿತ್ತು. ಭಗತ್ ಸಿಂಗ್, ಭಟುಕೇಶ್ವರ್ ದತ್ ಸಂಸತ್ ತಲುಪಿ ವೀಕ್ಷಕರ ಜಾಗದಲ್ಲಿ ಕುಳಿತಿದ್ದರು. ಭಾಷಣ ಮುಗಿದ ಮೇಲೆ ಸ್ಪೀಕರ್ ಕುಳಿತಿದ್ದ ಸ್ಥಾನದ ಹಿಂದಿನ ಗೋಡೆಯ ಮೇಲೆ ಸರಿಯಾಗಿ ಗುರಿಯಿಟ್ಟು ಬಾಂಬ್ ಎಸೆದರು. ದೊಡ್ಡ ಸ್ಫೋಟವಾದರೂ ಯಾವುದೇ ಸಾವು ನೋವು ಆಗಲಿಲ್ಲ. ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಹೋರಾಟದ ಘೋಷಣೆ ಕೂಗಿದರು. ಆ ಮೂಲಕ ಬ್ರಿಟಿಷರ ವಿರುದ್ಧ ಬಹಿರಂಗ ಸಮರ ಸಾರಿದ್ದರು. ಬಾಂಬ್ ಸ್ಫೋಟ ಆದ ತಕ್ಷಣ ಪೊಲೀಸರು ಕ್ರಾಂತಿಕಾರಿ ಹೋರಾಟಗಾರರನ್ನ ಬಂಧಿಸಿದರು. ಬಂಧಿತರನ್ನ ಸೆಂಟ್ರಲ್ ಜೈಲಿನಲ್ಲಿ ಇಡಲಾಯಿತು. ಇಲ್ಲಿ ಹೋರಾಟಗಾರರಿಗೆ ಹಲವು ರೀತಿಯ ಚಿತ್ರ ಹಿಂಸೆಗಳನ್ನ ನೀಡಲಾಯಿತು. ಆದರೆ ಭಗತ್ ಸಿಂಗ್ ಸೇರಿದಂತೆ ಸಹಪಾಠಿಗಳ್ಯಾರೂ ತಮ್ಮ ಆತ್ಮಸ್ಥೈರ್ಯವನ್ನ ಕಳೆದುಕೊಳ್ಳೇ ಇಲ್ಲ. ಬ್ರಿಟಿಷ್ ಸರ್ಕಾರ ಕೊಟ್ಟ ಕಠೋರ ಚಿತ್ರಹಿಂಸೆಗಳನ್ನ ಮಾನಸಿಕವಾಗಿ, ದೈಹಿಕವಾಗಿ ಸಹಿಸಿಕೊಳ್ಳುತ್ತಿದ್ದರು. ಜೈಲಿನಲ್ಲಿ ಇದ್ದುಕೊಂಡೇ ಬ್ರಿಟಿಷರ ವಿರುದ್ಧ ಹೋರಾಡುವುದಕ್ಕೆ ರೂಪುರೇಷೆ ಹಾಕಿಕೊಡ್ತಾ ಇದ್ರು. ಜೈಲಿನಲ್ಲಿರುವ ಭಾರತೀಯ ಕೈದಿಗಳಿಗೆ ನೀಡುತ್ತಿದ್ದ ಕಿರುಕುಳವನ್ನ ಖಂಡಿಸಿ ಭಗತ್ ಸಿಂಗ್ ಮತ್ತು ಸಹಚರರು ಉಪವಾಸ ಸತ್ಯಾಗ್ರಹವನ್ನ ಪ್ರಾರಂಭಿಸಿದರು. ಇದರಲ್ಲಿ ಭಗತ್ ಸಿಂಗ್ ಸ್ನೇಹಿತ ಯತೀಂದ್ರನಾಥ್ ಚಿತ್ರಹಿಂಸೆ ಮತ್ತು ಉಪವಾಸದಿಂದ ಸೆರೆಯಲ್ಲಿಯೇ ಮೃತಪಟ್ಟನು. ಇಷ್ಟರಲ್ಲಿ ಬ್ರಿಟಿಷ್ ಪೊಲೀಸರು ಹಲವರು ಕ್ರಾಂತಿಕಾರಿಗಳನ್ನ ಬಂಧಿಸಿ ಲಾಹೋರ್ನ ಜೈಲಿಗಟ್ಟಿದ್ದರು. 2 ವರ್ಷಗಳ ಸೆರೆವಾಸದ ನಂತರ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಿತು. ಇದನ್ನ ವಿರೋಧಿಸಿ ಹಲವು ಹೋರಾಟಗಳು, ಪ್ರತಿಭಟನೆಗಳು ನಡೀತಾ ಇದ್ವು.
ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು. ಭಾರತೀಯರ ಕೋಪ ಮತ್ತು ಪ್ರತಿಭಟನೆಯನ್ನ ಕಂಡು ಬ್ರಿಟಿಷ್ ಸರ್ಕಾರ ಬೆಚ್ಚಿ ಬಿದ್ದಿತ್ತು. ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರುವನ್ನ ಗಲ್ಲಿಗೇರಿಸುವ ದಿನ ಭಾರತೀಯರು ಕೋಪವನ್ನು ಹೊರಹಾಕ್ತಾರೆ ಅಂತ ಬ್ರಿಟಿಷ್ ಸರ್ಕಾರ ಹೆದರಿತ್ತು. ಸಂದರ್ಭಗಳು ಕೈ ಮೀರಿ ಹೋಗಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಬ್ರಿಟಿಷ್ ಸರ್ಕಾರವು ಗಲ್ಲಿಗೇರಿಸುವ ದಿನಾಂಕ ಮತ್ತು ಸಮಯವನ್ನ ಇದ್ದಕ್ಕಿದ್ದಂತೆ ಬದಲಾಯಿಸಿತು. ನಿಗದಿಯಾಗಿದ್ದ ಸಮಯಕ್ಕಿಂತ 11 ಗಂಟೆಗಳ ಮೊದಲು ಅಂದರೆ 23 ಮಾರ್ಚ್ 1931 ಸಂಜೆ 7:30ಕ್ಕೆ ಭಗತ್ ಸಿಂಗ್ ಅವರನ್ನ ಗಲ್ಲಿಗೇರಿಸಲಾಯಿತು. ಆ ಸಮಯದಲ್ಲಿ ಯಾವುದೇ ಮ್ಯಾಜಿಸ್ಟ್ರೇಟ್ ಮರಣದಂಡನೆಯನ್ನ ಮೇಲ್ವಿಚಾರಣೆ ಮಾಡಲು ಸಿದ್ಧರಿರಲಿಲ್ಲ. ಈ ವಿಚಾರದಲ್ಲಿ ಬ್ರಿಟಿಷ್ ಸರ್ಕಾರ ಮೇಜರ್ ತಪ್ಪು ಮಾಡಿತ್ತು. ಗಲ್ಲಿಗೇರಿಸುವ ಸಮಯದಲ್ಲಿ ಈ ಸಮರ ವೀರರ ಮುಖದಲ್ಲಿ ಯಾವುದೇ ಭಯ, ಆತಂಕ, ನೋವು ಇರಲಿಲ್ಲ. ಎಲ್ಲರ ಮುಖದಲ್ಲೂ ನಗುವೊಂದು ಬಿಟ್ಟರೆ ಬೇರೆ ಏನೂ ಕಾಣಿಸ್ತಾ ಇರಲಿಲ್ಲ. ಈ ಮೂವರು ತಮ್ಮ ಕೊನೆಯ ಉಸಿರು ಇರುವವರೆಗೂ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದರು. ಕೊನೆಯವರೆಗೂ ಬ್ರಿಟಿಷರ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಲೇ ಇದ್ದರು. ಗಲ್ಲಿಗೇರುವ ಹಿಂದಿನ ದಿನ ಭಗತ್ ಸಿಂಗ್ ಪರ ವಕೀಲ ಪ್ರಾಣನಾಥ್ ಮೆಹ್ರಾ ಭಗತ್ರನ್ನು ಕೊನೆಯದಾಗಿ ಭೇಟಿಯಾದ ಸಂದರ್ಭ ಅದು. ಮೆಹ್ರಾರನ್ನು ಕಾಣುತ್ತಿದ್ದಂತೆ ಭಗತ್ ನಮಸ್ಕರಿಸುತ್ತಾ, ನಾನು ಹೇಳಿದ್ದ ದಿ ರೆವಲ್ಯೂಷನರಿ ಲೆನಿನ್ ಪುಸ್ತಕ ತಂದಿದ್ದೀರಾ ಎಂದು ಕೇಳಿದ. ಪುಸ್ತಕ ಕೈಗೆ ಕೊಟ್ಟ ಮೇಲೆ ಧನ್ಯವಾದ ಹೇಳಿ ಪುಸ್ತಕ ಓದಲು ಶುರು ಮಾಡ್ತಾನೆ. ನಾಳೆ ಗಲ್ಲಿಗೇರುವ ವ್ಯಕ್ತಿ ಹೀಗೇರಲು ಸಾಧ್ಯವಾ? ಹೀಗೆ ಮೆಹ್ರಾ ಅಚ್ಚರಿಗೊಂಡಿದ್ದರು. ದೇಶಕ್ಕೆ ಏನಾದರೂ ಸಂದೇಶ ನೀಡ್ತೀರಾ ಎಂದು ಕೇಳಿದಾಗ ಭಗತ್ ಸಿಂಗ್, ಸಾಮ್ರಾಜ್ಯಶಾಹಿಗೆ ಧಿಕ್ಕಾರ, ಕ್ರಾಂತಿ ಚಿರಾಯುವಾಗಲಿ, ಈ 2 ಘೋಷಣೆಗಳನ್ನ ತಿಳಿಸಿ ಎಂದ. ನಿನಗೇನಾದ್ರೂ ಆಸೆ ಇದೆಯಾ ಎಂಬ ವಕೀಲರ ಪ್ರಶ್ನೆಗೆ, ಹೌದು, ಈ ದೇಶದಲ್ಲಿ ಮತ್ತೆ ಹುಟ್ಟುವ ಆಸೆ ಇದೆ. ಮತ್ತೆ ಹುಟ್ಟಿದರೆ ಈ ದೇಶದ ಸೇವೆ ಮಾಡಬಹುದು ಎಂದ. ಗಲ್ಲಿಗೇರುವುದಕ್ಕೂ ಮುಂಚೆ ಭಗತ್ ಸಿಂಗ್ ತನ್ನ ತಾಯಿಗೆ, ಅಮ್ಮ, ನಿನ್ನ ಮಗ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಎದೆ ನಡುಗುವಂತೆ ಮಾಡಿ ಹೆಮ್ಮೆಯಿಂದ ಗಲ್ಲಿಗೇರುತ್ತಿದ್ದಾನೆ. ನಾನು ಗಲ್ಲಿಗೇರುವಾಗ ನಗುನಗುತ್ತಿರುತ್ತೇನೆ. ನನ್ನ ಕಣ್ಣಲ್ಲಿ ಸಾವಿನ ಹೆದರಿಕೆಯನ್ನ ಆಂಗ್ಲರು ಖಂಡಿತ ನೋಡಲಾರರು. ನೀನು ಯಾವುದೇ ಕಾರಣಕ್ಕೂ ಕಣ್ಣೀರಿಡಬಾರದು. ಭಗತ್ ಸಿಂಗ್ ತಾಯಿ ಅಸಹಾಯಕಳಾಗಿ ಕಣ್ಣೀರಿಡುತ್ತಿದ್ದಾಳೆ ಎಂದು ಬ್ರಿಟಿಷರು ಆಡಿಕೊಳ್ಳೋದು ನನಗೆ ಇಷ್ಟವಿಲ್ಲ. ಏಕೆಂದ್ರೆ ಜನರ ಕಣ್ಣಲ್ಲಿ ನಿನ್ನ ಮಗ ಹುತಾತ್ಮ ಎಂದು ಧೈರ್ಯ ತುಂಬಿದ್ದರು. ಆ ತಾಯಿ ಕಣ್ಣೀರಿನ ಜೊತೆ ಹೂ ಎಂದು ಮಾತು ಕೊಟ್ಟಳು. ಸಾಯುವುದಕ್ಕೂ ಮುಂಚೆ ತನ್ನ ಕೊನೆಯ ಆಸೆ ಭಗತ್ ತಿಳಿಸಿದ. ಒಮ್ಮೆ ಜೋರಾಗಿ ತನ್ನ ದೇಶಕ್ಕಾಗಿ ಘೋಷಣೆ ಕೂಗಬೇಕೆಂದ. ಇನ್ಕ್ವಿಲಾಬ್ ಜಿಂದಾಬಾದ್ ಎನ್ನುತ್ತಾ ನಸುನಗುತ್ತಾ ನೇಣುಗಂಬವನ್ನೇರಿದ. ಬ್ರಿಟಿಷರ ದಾಸ್ಯದಿಂದ ಭಾರತವನ್ನ ಮುಕ್ತಗೊಳಿಸಲು ವೀರಾವೇಶದಿಂದ ಹೋರಾಡಿ ದೇಶಕ್ಕಾಗಿ ಪ್ರಾಣವನ್ನೇ ಸಮರ್ಪಿಸಿದ ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್, ರಾಜಗುರು ಮತ್ತು ಸುಖದೇವ್ ಈ ದೇಶದ ಅಪರೂಪದ ವಜ್ರಗಳು. ಇದು ಇವತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.